ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ವಡಪಾವ್ ಅದು. ಮಡ್ಗಾವ್ ಬಂತು ಗೋವಾ. ತುಂಬ ಟೈಮ್ ಆಯ್ತಲ್ಲ ವಿಡಿಯೋ ಮಾಡಿದೆ, ಸೊ ಹಾಗೆ ಸ್ವಲ್ಪ ಫಿಯರ್ ಹೋಗ್ಲಿ ಅಂತೇಳಿ ಇದನ್ನು ಸ್ಟಾರ್ಟ್ ಮಾಡಿದ್ದನ್ನು ಬಿಟ್ಟರೆ. ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಆದಿತ್ಯಕ್ಕೆ. ಸೊ ಲಾಂಗ್ ಟೈಮ್ ಆಯಿತು ನಾನೇ ವಿಡಿಯೋ ಮಾಡದೆ. ಈ ಟೈಮ್ ಒಂದು ಹೊರಟಿದ್ದೇವೆ ಫುಲ್ ಫ್ಯಾಮಿಲಿ ಟ್ರಾವೆಲಿಗೆ. ಎಲ್ಲಿ ಅಂತ ಈಗ ಹೇಳುದಿಲ್ಲ, ಸಸ್ಪೆನ್ಸ್. 31st RCB ಮ್ಯಾಚ್ ಒಂದು ಫೈನಲ್, ಹೋಲ್ ಫ್ಯಾಮಿಲಿ ಸಪೋರ್ಟ್ ಟು RCB. ಹೊರಟಿದ್ದೇವೆ ಈಗ ಮುಂಬೈಗೆ RCB ಸಪೋರ್ಟ್ ಮಾಡಲಿಕ್ಕೆ. ಆದರೆ ಹೋಗ್ತಿರುವ ಕಾರಣ ಬೇರೆ. ಮಸ್ತಿಗಂಧ ಎಕ್ಸ್ಪ್ರೆಸ್ ಮ್ಯಾಂಗ್ಳೂರ್ ಟು ಮುಂಬೈ ಹೋಗುವ ಟ್ರೈನ್ ಆನ್ ದ ವೇ ಬರ್ತಾ ಉಂಟು. ಫಾರ್ ದ ಫಸ್ಟ್ ಟೈಮ್ ನಾನು ಅಂತ ಹೇಳಿ ಟ್ರೈನಲ್ಲಿ ತುಂಬ ಕಮ್ಮಿ ಟ್ರಾವೆಲ್ ಮಾಡಿರುವಂಥದ್ದು. ಬಟ್ ನಮ್ಮ ಉಡುಪಿ ಸ್ಟೇಷನ್ ಇಷ್ಟೊಂದು ಫುಲ್ ಪ್ಯಾಕ್ ಆಗಿರೋದು ನಾನು ತುಂಬ ಕಮ್ಮಿ. ಎಂತಕ್ಕಂತ ಹೇಳಿ ನಾನು ಬೆಳಿಗ್ಗೆ ಹೋಗುವ ಟ್ರೈನ್ ನಿಯರ್ಲಿ ಬ್ಯಾಂಗ್ಳೂರಲ್ಲಿ ಹೋಗ್ಲಿಕ್ಕಿದ್ರೆ ಅರ್ಲಿ ಮಾರ್ನಿಂಗ್ ಟ್ರೈನ್ ಹೋಗುವಂಥದ್ದು. ಬಟ್ ಇವತ್ತೊಂದು ಮಧ್ಯಾಹ್ನ 4 ಗಂಟೆಗೆ ಹೋಗುವ ಟ್ರೈನ್. ನೀವು ನೋಡ್ಬೋದು ಫುಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ಪ್ಯಾಕ್ ಉಂಟು ಉಡುಪಿ. ಸೊ ಫೈನಲಿ ನಮ್ಮ ಟ್ರೈನ್ ಬಂತು, ನೆಕ್ಸ್ಟ್ ಹೋಗುವ. ಎಂತ ಒಂದು ಅವಸ್ಥೆ ಮಾರೆ, ಟ್ರೈನ್ ಹತ್ತಿ ಸೀಟ್ ಹುಡುಕ್ಲಿಕ್ಕೆ ಬಾರಿ ಕಷ್ಟ ಆಯ್ತು. ಎಂತಂತ ಹೇಳಿದ್ರೆ ಅಷ್ಟು ಜನ ಇದ್ದ ಕಾರಣ ನಮ್ಮ ಸ್ಟೇಷನ್ ಅಲ್ಲಿ ಎಲ್ಲರೂ ನಮ್ಮೊಟ್ಟಿಗೆ ಬರ್ತಿದ್ದದು ಮುಂಬೈಗೆ. ಆದ ಕಾರಣ ಎಲ್ಲರೂ ಹತ್ತಿ ಆ ಬೋಗಿ, ನಮ್ಮ ಬೋಗಿಯಲ್ಲಿ ಹೈಯೆಸ್ಟ್ ಇದ್ದದ್ದು ಇಲ್ಲಿ ಉಡುಪಿಯಿಂದ. ಸೊ ಆದ ಕಾರಣ ಆರಾಮ್ಸೆ ಹೋಗ್ಲಿಕ್ಕಂತೂ ಆಗ್ಲಿಲ್ಲ. ರಶ್ ಅಲ್ಲೇ ನಮ್ಮ ಸೀಟನ್ನು ಹುಡುಕೊಂಡು ಫೈನಲಿ ಸಿಕ್ಕಿತ್ತು. ಫುಲ್ ಕತ್ಲೆ ಇತ್ತು. ಲೈಟ್ ಎಲ್ಲ ಆನ್ ಮಾಡಿ ಕುತ್ಕೊಂಡೆ. ಸೊ ಅವಸ್ಥೆ ಹೀಗುಂಟು. ಎಂತ ಹೇಳಿದ್ರೆ ಉಡುಪಿ ಹತ್ತಿ ಈಗ ನಿಯರ್ಲಿ 1 hour ಆಯ್ತು, 3 hours ಆಯ್ತು ಉಡುಪಿಯಿಂದ ಹೊರಟು. ಈಗ ಸ್ವಲ್ಪ ರೆಸ್ಟ್ ಮಾಡಿ, ತುಂಬಾ ಜಾಸ್ತಿ ರೆಸ್ಟ್ ಆಯ್ತು. ಸ್ವಲ್ಪ ಈಗ ಒಂದು ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡುವ ಅಂತೇಳಿ ಬಂದು ಕುತ್ಕೊಂಡಿದ್ದೇನೆ. ಸೊ ಫುಲ್ ನಮ್ಗಂತೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಕುತ್ಕೊಂಡಿದ್ದೇನೆ. ಅದಕ್ಕೆ ಹಸುವಾಯ್ತು ಅಂತೇಳಿ ವಡಪಾವ್ 30 rupees ವಡಪಾವ್. ಇದು ವಡ ಮತ್ತೆ ಪಾವ್ ಎರಡು ಬೇರೆ ಬೇರೆ ಉಂಟು, ನಾವೇ ಮಾಡ್ಬೇಕಂತ. ವಡಪಾವ್ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ವಡಪಾವ್ ಅದು. ವಡವನ್ನು ಬೇರೆ ಕೊಡ್ತಾರೆ, ಪಾವನ್ ಕೊಡ್ತಾರೆ. ನಾವು ಈಗ ಓಪನ್ ಮಾಡಿ ಚಟ್ನಿ ಇಲ್ಲ ಎಂತ ಸಹ ಇಲ್ಲ. 30 rupees. ಟೇಸ್ಟ್ ಹೇಗುಂಟು ಗೊತ್ತಿಲ್ಲ. ಹಸುವಾದಾಗ ಎಂತ ಸಹ ಇಷ್ಟ ಆಗ್ತದೆ, ಟ್ರೈ ಮಾಡು. ವಡಪಾವ್ ಓಕೆ. ಚಟ್ನಿ ಇಲ್ಲ ಮೇನ್ ಆಗಿ, ಜಸ್ಟ್ ಡಿಫ್ರೆಂಟ್ ಕಾನ್ಸೆಪ್ಟ್. ಪಾವ್ ಒಂದು ಸಪ್ರೇಟ್ ಕೊಡ್ತಾರೆ, ವಡ ಒಂದು ಸಪ್ರೇಟ್ ಕೊಡ್ತಾರೆ. ನಾವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ತಿನ್ಬೇಕು 30 rupeesಗೆ. ಓಕೆ, ಹಸುವಾಗಿದ್ದಾಗ ಎಂತ ಆಪ್ಷನ್ ಇಲ್ಲದಿದ್ದಾಗ ಇದೇ ಮಾಡಬೇಕು. ಪ್ಲಸ್ ಅಂದೆಂತ ಅಂತ ಹೇಳಿದ್ರೆ ಮೇಲೆ ಕುತ್ಕೊಂಡಿದ್ದೇನೆ. ಸ್ವಲ್ಪ ನಮ್ಮ ಜೀವ ದೊಡ್ಡಾದ ಕಾರಣ ಕಡೆಗೆ ಮೇಲೆ ಹತ್ತಲಿಕ್ಕೆ ಉದಾಸೀನ, ಹತ್ತಿ ಕುತ್ಕೊಂಡಾಗಿದೆ. ಇನ್ನು ಕೆಳಗೆ ಇರ್ಲಿಕ್ಕೆ ಇಲ್ಲ ಅಂತೇಳಿ ಮನ್ಸು ಮಾಡಿದ್ದೇನೆ. ಮತ್ತೆಂತಾದ್ರೂ ನೋಡು ಪ್ಲಾನ್. ನಿಯರ್ಲಿ 12 o'clockಗೆ ಗೋವಾ ಹೋಗ್ತೇವೆ. ಅಲ್ಲಿ ಒಂದು 10 ನಿಮಿಷ ಸ್ಟಾಪ್ ಉಂಟು ಮಡ್ಗಾವ್ ಅಂತ, ಅಲ್ಲಿ ಒಂದು ಟ್ರೈ ಮಾಡುವ ಕಡೆಗೆ ಇಳಿಲಿಕ್ಕೆ. ಇಳಿದು ನೋಡುವ ಎಂತ ಆಗ್ತದೆ ಅಂತೇಳಿ. ಸೊ ಹೇಳ್ಬೇಕಂತ ಹೇಳಿದ್ರೆ ನಾವು ಬರ್ತಿರುವಂಥದ್ದು 3rd AC ಅಲ್ಲಿ. ಓಕೆ, ಡೀಸೆಂಟ್ ಆಗಿ ಉಂಟು, ರಶ್ ಉಂಟು, ಪ್ಯಾಕ್ ಉಂಟು, ಫುಲ್ಲಿ ಪ್ಯಾಕ್. ಸೊ ಇದು ಸಿಂಪಲ್ ಒಂದು ವಿಡಿಯೋ. ಈ ವಿಡಿಯೋ ಅಂತ ನಾನು ನೆಕ್ಸ್ಟ್ ಈಗ ತೋರಿಸ್ತೇನೆ ಈ ಲೇಔಟ್ ಹೇಗುಂಟು ಅಂತೇಳಿ. ಈಗ ತೋರಿಸುವ. ಸೊ ನಾನು ಕೂತ್ಕೊಂಡದ್ದು ಎಂತ ಹೇಳ್ತೇನೆ, ಸ್ವಲ್ಪ ಹೈಟ್ ಇದ್ದೇನೆ. ಬಟ್ ಇದು ಎಂತ ಅಂತ ಹೇಳಿದ್ರೆ ಸೈಡ್, ವಿಂಡೋ ಸೈಡ್ ಇರುವಂಥದ್ದು. ನೆಕ್ಸ್ಟ್ ಹೀಗೆ ಇದು 3rd AC. ಇದರಲ್ಲಿ ಎಂತ ಅಂತ ಹೇಳಿದ್ರೆ ಲೋವರ್, ಮಿಡಲ್ ಮತ್ತು ಅಪ್ಪರ್ ಅಂತೇಳಿ 3 ವೆರೈಟಿ ಉಂಟು. ಸೆಕೆಂಡ್ AC ಅಲ್ಲಿ ಖಾಲಿ ಅಪ್ಪರ್ ಮತ್ತು ಮಿಡಲ್ ಅಂದ್ರೆ 2 ಬೆಡ್ ಇರುವಂಥದ್ದು. ಇದರಲ್ಲಿ 3 ಉಂಟು. ಸ್ವಲ್ಪ ಓಕೆ, ಅಡ್ಜಸ್ಟ್ಮೆಂಟ್ ಮಾಡೋದೇ ಕಷ್ಟ, ಸ್ವಲ್ಪ ಕಮ್ಮಿ. ಬಟ್ ಅದು ಸ್ವಲ್ಪ ಕಾಸ್ಟ್ಲಿ, ಇದು ಸ್ವಲ್ಪ ಚೀಪರ್ ಆಗಿರ್ತದೆ. ನಾವೀಗ ಮೇನ್ ಆಗಿ ಹೋಗ್ತಿರೋ ಒಂದು ವಿಡಿಯೋ ಉಂಟಲ್ಲ, ಇದು ಜಸ್ಟ್ ಟ್ರೈಲರ್ಸ್ ಅಲ್ಲ, ಇದೊಂದು ಎಕ್ಸ್ಟ್ರಾ ಇದ್ದಾಗೆ. ವಡಪಾವಲ್ಲಿ ಮಿರ್ಚಿ ಇದ್ದಾಗೆ. ಮೇನ್ ಕಾನ್ಸೆಪ್ಟ್ ನಾಳೆ ಶೂಟ್ ಮಾಡ್ಲಿಕ್ಕಿದ್ದೇನೆ. ಜಸ್ಟ್ ಒಂದು ಟ್ರಾವೆಲ್, ತುಂಬ ಟೈಮ್ ಆಯ್ತಲ್ಲ ವಿಡಿಯೋ ಮಾಡಿದೆ. ಸೊ ಹಾಗೆ ಸ್ವಲ್ಪ ಫಿಯರ್ ಹೋಗಲಿ ಅಂತೇಳಿ ಇದನ್ನು ಸ್ಟಾರ್ಟ್ ಮಾಡಿದ್ದನ್ನು ಬಿಟ್ಟರೆ ಇದರಲ್ಲಿ ಜಾಸ್ತಿ ಅಂತ ಇಲ್ಲ ಕೊಡಲಿಕ್ಕೆ ನಿಮಗೆ. ಟ್ರೈನಲ್ಲಿ ಹೋಗೋ ಎಕ್ಸ್ಪೀರಿಯನ್ಸ್. ನಾನಂತ ಇಂಟರ್ವರ್ಟ್ ಅಂತ ಹೇಳಿ ಹೀಗೆ ಸುಮ್ಮನೆ ಕುತ್ಕೊಂಡು ಮಲಗಿದೋ, ನಾಳೆ ಬೆಳಿಗ್ಗೆ ಹೇಳ್ತೇನೆ ಅಷ್ಟೇ. ಸೊ ಗೈಸ್, ಮಡ್ಗಾವ್ ಬಂತು ಗೋವಾ. ಡೆಸ್ಟಿನೇಷನ್ ಗೋವಾ ಅಲ್ಲ, ಪ್ಲಾನ್ ಉಂಟು ಗೋವಾದು. ಬಟ್ ನಾವು ಗೋವಾ ಸ್ವಲ್ಪ 10 minutes ಬ್ರೇಕ್ ಇದ್ದ ಕಾರಣ ಇಲ್ಲಿ ಇಳ್ದೇನೆ. ಶಾಪಿಂಗ್ ಮಾಡಿ ಆಯ್ತು, ತಮ್ಮ ಹತ್ರ ಕಳ್ಸಿಕೊಟ್ಟೆ. ಸೊ ಡೆಸ್ಟಿನೇಷನ್ ಎಂತ ಅಂತ ಗೊತ್ತಾಗ್ತದೆ ನಿಮ್ಗೆ. ಇನ್ನು ಊಟ ಆಗ್ಲಿಲ್ಲ. ಫುಡ್ ಎಂತ ನೋಡುವ, ಫುಡ್ ರಿವ್ಯೂ ಮಾಡುವ. ಸೊ ವೆಲ್ಕಮ್ ಬ್ಯಾಕ್. ಸೊ ಫುಡ್ ಎಪಿಸೋಡ್ ಇನ್ ಟ್ರೈನ್.
ಕಂಜೆಸ್ಟೆಡ್ ಆದರೆ ಸಹ ಅಡ್ಜಸ್ಟ್ಮೆಂಟ್ ಮಾಡಿ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಫುಡ್ ಲಂಚ್ ಡಿನ್ನರನ್ನು ಟ್ರೈ ಮಾಡಲಿಕ್ಕಿದ್ದೇವೆ. ಮೇನ್ ಆಗಿರುವಂಥದ್ದು ಚಿಕನ್ ಬಿರಿಯಾನಿ 130 rupees. ಫುಲ್ಲಿ ಲೋಡೆಡ್ ಆಗುಂಟು 130 rupees. ಹೀಗೆ ಬಿರಿಯಾನಿ ಅಷ್ಟೇ ಅಲ್ಲ, ಬಿರಿಯಾನಿ ಒಟ್ಟಿಗೆ ಚಿಕನ್ ಚಿಲ್ಲಿ ಹಾಗೆ ಪನ್ನೀರ್ ಚಿಲ್ಲಿಯನ್ನು ಟ್ರೈ ಮಾಡಿದೆ. ಆ ವಿಡಿಯೋ ಮಾಡ್ಲಿಕ್ಕೆ ಮರ್ತೋಯ್ತು. ನನಗೆ ಬಿರಿಯಾನಿಗಿಂತ ಆ ಚಿಕನ್ ಚಿಲ್ಲಿ ಮತ್ತು ಪನ್ನೀರ್ ಚಿಲ್ಲಿ ತುಂಬ ಇಷ್ಟ ಆಯಿತು. 100 ಮತ್ತು 120 rupees ಇತ್ತು. ಚಿಕನಿಗೆ 120, ಪನ್ನೀರಿಗೆ 100. ಸೂಪರ್ ಆಗಿತ್ತು ಟೇಸ್ಟ್ ವೈಸ್. ಆದರೆ ಬಿರಿಯಾನಿ ಟೇಸ್ಟ್ ವೈಸ್ ಅಷ್ಟು ಸೂಪರ್ ಇರಲಿಲ್ಲ. ಸ್ಪೈಸಿ ಇತ್ತು, ಆದರೆ ಮಸಾಲ ಬ್ಲೆಂಡ್ ಆಗಿರಲಿಲ್ಲ. ಓಕೆ ಅಂತ ನಾನು ಹೇಳ್ತೇನೆ. ಹಸುವಾಗಿದ್ದಾಗ ಟ್ರೈ ಮಾಡ್ಬೋದು. ಒಬ್ಬ ಬೆಳಿಗ್ಗೆ 6:30 7 ಗಂಟೆಗೆ ನಾವು ಮುಂಬೈ ರೀಚ್ ಆಗಬೇಕಿತ್ತು. ಅದು ನಮ್ಮ ಟ್ರೈನ್ ಲೇಟ್ ಆಗಿ ನಿಯರ್ಲಿ 11 o'clock ನಾವು ರೀಚ್ ಆಗಿದ್ದು. 11:30ಗೆ ಮುಂಬೈ. ಎಂತ ಮಾಡ್ಲಿಕ್ಕೆ ಆಗ್ತದೆ, ಜಸ್ಟ್ ಎಲ್ಲ ಎಂತೆಲ್ಲ ಉಂಟು ಹಿಡ್ಕೊಂಡೆ ಎಲ್ಲ ತಕೊಬಂದೆಲ್ಲ ಉಂಟಾ ಅಂತ ಹೇಳಿ ಚೆಕ್ ಮಾಡಿ ನಾವು ಹೊರಟದ್ದು ಇಳಿಲಿಕ್ಕೆ. ಸ್ವಲ್ಪ ನಮ್ಮ ಈ ಟಾಯ್ಲೆಟ್ ಹೇಗುಂಟು ತೋರಿಸುವ ಅಂತ ಪ್ಲಾನ್ ಮಾಡಿದೆ. ಇದು ಇಂಡಿಯನ್ ಟಾಯ್ಲೆಟ್, ಡೀಟೇಲ್ಡ್ ವಿಡಿಯೋ ಇಲ್ಲ, ಜಸ್ಟ್ ಹೀಗೆ ತೋರಿಸಿರುವಂಥದ್ದು ನಾನು. ಇದು ಕಮೋಡ್ ಉಂಟು, ನೋಡಿ ಟ್ರೈನಲ್ಲಿ ಟಾಯ್ಲೆಟ್ ಹೇಗುಂಟು ಅಂತ ಹೇಳಿ. ಓಕೆ, ಎಂತ ಓಕೆ ಗೊತ್ತಿಲ್ಲ. ನಾನಂತೂ ಟ್ರೈನ್ ಟಾಯ್ಲೆಟ್ ಯೂಸ್ ಮಾಡೋದಿಲ್ಲ, ನಿಜವಾಗ್ಲೂ ಯೂಸ್ ಮಾಡಲಿಲ್ಲ ಇಷ್ಟೊತ್ತು ತನಕ ಸಹ. ಆಗನೇ ಹೇಳಿದಾಗೆ ಇದೊಂದು ಜಸ್ಟ್ ಒಂದು ಸಿಂಪಲ್ ವಿಡಿಯೋ, ನಂಗೆ ಕಂಫರ್ಟೇಬಲ್ ಆಗ್ಲಿಕ್ಕೋಸ್ಕರ ಮಾಡಿರುವಂಥದ್ದು. ಇಂಥ ಸಹ ಅಷ್ಟೊಂದು ಡೆಡಿಕೇಶನ್ ನಾನು ಕೊಡಲಿಲ್ಲ, ಜಸ್ಟ್ ಒಂದು ಅಭ್ಯಾಸನ ಪುನಃ ಮಾಡ್ಬೇಕಂತೇಳಿ ಮಾಡಿರುವಂಥದ್ದು. ಮುಂಬೈಗಂತೂ ರೀಚ್ ಆಯಿತು. ಇನ್ನು ಬರೋ ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಗೊತ್ತಾಗ್ತದೆ ಈ ವಿಡಿಯೋ ನಿಜವಾಗ್ಲಿ ಎಂಥ ವಿಷಯ ಅಂತೇಳಿ. ಅಷ್ಟೊತ್ತು ತನಕ ಅಂತೂ ಈ ವಿಡಿಯೋ ಇಲ್ಲಿ ತನಕ ನೀವು ನೋಡಿದ್ರೆ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನು ಮೇಲೆ ಕ್ರೇಜಿ ವಿಡಿಯೋಸ್ ಬರ್ತದೆ, ಡಿಫ್ರೆಂಟ್ ವಿಡಿಯೋಸ್, ಡಿಫ್ರೆಂಟ್ ಕೆಟಗರಿ, ಫುಲ್ ಟೈಮ್ ಮಾಡುವ ಅಂತೇಳಿ ಇನ್ನು ವಿಡಿಯೋ. ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಮೀಟ್ ಆಗೋ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮತ್ತೆಂತ ಮಾಡೋದು, ಹೊರಡುವ ನಮ್ಮ ಮೇನ್ ಫಿಲ್ಮಿಗೆ. ಇದು ಜಸ್ಟ್ ಟ್ರೈಲರ್. ಸೊ ಮೀಟ್ ಯು ದೇರ್, ಬಾಯ್.